ರಾಮಚಂದ್ರಾಪುರ ಮಠಕ್ಕೆ ಪುರಾಣ ಪ್ರಸಿದ್ಧ ಗೋಕರ್ಣ ಮಹಾಬಲೇಶ್ವರ ದೇವಾಲಯ ಹಸ್ತಾಂತರವನ್ನು ರದ್ದುಪಡಿಸಿ ಹೈಕೋರ್ಟ್ ಆದೇಶ ಹೊರಡಿಸಿದೆ. 10 ವರ್ಷಗಳ ಕಾನೂನು ಹೋರಾಟದ ನಂತರ ಹೈಕೋರ್ಟ್ ವಿಭಾಗೀಯ ಪೀಠದಿಂದ ಮಹತ್ವದ ಆದೇಶ ಹೊರಬಿದ್ದಿದೆ. ಆಗಸ್ಟ್ 12, 2008 ರಂದು ರಾಜ್ಯ ಸರ್ಕಾರ ಮಹಾಬಲೇಶ್ವರ ದೇವಾಲಯವನ್ನು ಧಾರ್ಮಿಕ ದತ್ತಿ ಕಾಯ್ದೆಯಿಂದ ಕೈಬಿಟ್ಟಿತ್ತು. ಅಲ್ಲದೆ ದೇವಾಲಯವನ್ನು ರಾಮಚಂದ್ರಾಪುರ ಮಠಕ್ಕೆ ಹಸ್ತಾಂತರ ಮಾಡಿ ಆದೇಶ ಹೊರಡಿಸಿತ್ತು. ಸರ್ಕಾರದ ಕ್ರಮವನ್ನು ಹೈಕೋರ್ಟ್ ಕಾನೂನು ಬಾಹಿರ ಅಂತ ಹೇಳಿ ರದ್ದುಪಡಿಸಿದೆ. ಹೀಗಾಗಿ ದೇವಾಲಯ ಮತ್ತೆ ಧಾರ್ಮಿಕ ದತ್ತಿ ಕಾಯ್ದೆಯಡಿಯೇ ಬರಲಿದೆ. ದೇವಾಲಯದ ಮೇಲ್ವಿಚಾರಣೆ ಹಾಗೂ ಅಭಿವೃದ್ಧಿಗಾಗಿ ಉಸ್ತುವಾರಿ ಸಮಿತಿಯನ್ನು ಹೈಕೋರ್ಟ್ ರಚಿಸಿದೆ. ಉತ್ತರ ಕನ್ನಡ ಜಿಲ್ಲಾಧಿಕಾರಿ ನೇತೃತ್ವದ ಸಮಿತಿಯಲ್ಲಿ ಪೊಲೀಸ್ ವರಿಷ್ಠಾಧಿಕಾರಿ, ಕುಮಟಾ ತಾಲೂಕಿನ ಎಸಿ, ಸರ್ಕಾರ ನೇಮಿಸುವ 2 ಉಪಾಧಿವಂತರು, 2 ಗಣ್ಯ ವ್ಯಕ್ತಿಗಳು ಇರಬೇಕು. ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ ಬಿಎನ್ ಶ್ರೀಕೃಷ್ಣ ಸಮಿತಿಯ ಸಲಹೆಗಾರರಾಗಿರುತ್ತಾರೆ ಅಂತ ತೀರ್ಪು ನೀಡಿದೆ. ಈ ಉಸ್ತುವಾರಿ ಸಮಿತಿ ಸೆಪ್ಟೆಂಬರ್ 10 ರಿಂದ ಅಸ್ತಿತ್ವಕ್ಕೆ ಬರಲಿದೆ. ಅಲ್ಲಿಯವರೆಗೆ ಮಠವೇ ಮೇಲ್ವಿಚಾರಣೆ ನೋಡಿಕೊಳ್ಳಲಿದೆ. 2 ವಾರದಲ್ಲಿ ದೇವಾಲಯದ ಸ್ಥಿರ ಹಾಗೂ ಚರಾಸ್ತಿಗಳ ಬಗ್ಗೆ ಜಿಲ್ಲಾಧಿಕಾರಿ ಪರಿಶೀಲನೆ ನಡೆಸಿ ಪಟ್ಟಿ ಸಲ್ಲಿಸುವಂತೆ ಕೋರ್ಟ್ ಸೂಚಿಸಿದೆ. ಅವನ ಸೇವೆಯನ್ನ ಈ ಒಂದು ಜೀವ ಇರುವಲ್ಲಿವರೆಗೆ, ಪ್ರಾಣ ಇರುವಲ್ಲಿವರೆಗೆ